ಮಂಜುನಾಥ್ ಇವೆಲ್ಲ ಮರಗಳು ನಮ್ಮವೇನ? ನಮ್ಮದೇ. ಏನು ಮಾಡ್ತಾರೆ ಮಂಜುನಾಥ್ ಅವರು? ಹೈಸ್ಕೂಲ್ ಟೀಚರಾ? ಯಾವ ಇದು? ಆನೆಕೆರೆ ತಾಲೂಕು ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟ್ರಿಕ್ಟ್ ಅಲ್ವಾ? ಓಕೆ ಮಾಸ್ಟರ್. ಅಮ್ಮ ನಮಸ್ತೆ, ಚೆನ್ನಾಗಿದ್ರಮ್ಮಯ್ಯ? ಗಾಡಿ ವೆಹಿಕಲ್ಗಳು ನೆನಿತವೆ ಅಂತ ಇದನ್ನ ಮಾಡ್ಕೊಂಡ್ರಲ್ವಾ? ಅಲ್ಲಿವರೆಗೂ ನಮ್ಮನೆ ಸರಿ. ಗಂಡು ಮಕ್ಳು ಎಷ್ಟು ಜನ ನಿಮಗೆ? ಮಗ ಮಗ ಇದು ಯಾವಾಗ ಹಾಕ್ಸ್ಕೊಂಡ್ರಿ? 2 ವರ್ಷ. ಇದು ಯಾವಾಗ ಮಾಡಿಸ್ಕೊಂಡ್ವು? ಸಾಧ್ಯವಾದಷ್ಟು 120% ಗಂಡು ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಸ್ವಲ್ಪ ನೀವು ಆಲೋಚನೆ ಮಾಡಿ. ಇದಿರ್ಲಿ, ತೊಂದರೆ ಇಲ್ಲ, ಇಲ್ಲಿವರೆಗೂ ತೊಂದರೆ ಇಲ್ಲ. ಓಕೆ, ಇದು ಯಾವಾಗ ಹಾಕೊಂಡ್ವು? ಗಂಡು ಮಕ್ಕಳ ಮೇಲೆ ದೊಡ್ಡ ಗೂಡು ತಲೆ ಮೇಲೆ ಸೇಫ್ಟಿಗೆ ಅಂತ ಮಾಡಿಸ್ಕೊಂಡು ತಪ್ಪೇನಿಲ್ಲ. ನೀವು ಫಸ್ಟ್ ಇಮಿಡಿಯೇಟ್ ಆಗಿ ಕಣ್ಣಂದ್ರೆ ಬಿಚ್ಚಬೇಕಂತ ಅನ್ಕೊಂಡ್ರೆ ಇದಕ್ಕಿದೆ ಇಲ್ಲಿ ಸೇಫ್ಟಿ ಬೇಡ ಬೇಡ, ಏನೂ ಬರೋದಿಲ್ಲ, ತಲೆ ಕೆಡ ಏನೂ ಬರೋದಿಲ್ಲ. ಮತ್ತೆ ಅಲ್ಲಿಂದ ವಾಕಬಲ್ ಫ್ರೀ ಕೊಟ್ಬಿಡ್ರಿ, ಇಲ್ಲಿ ಕಟ್ಬೇಡಿ, ಕಟ್ಟಬೇಡಿ. ನಿಮಗೆ ಬೇಕು ಅಂದಲ್ಲಿ, ಸೇಫ್ಟಿ ಬೇಕು ಅಂದಲ್ಲಿ ಇದೇ ಗ್ರಿಲ್ ತಗೊಂಡು ಇಲ್ಲ ಅಮ್ಮಯ್ಯ ಅರ್ಥ ಆಯ್ತಾ? ಇಲ್ಲಿ ಹಾಕೊಂಡ್ರೆ ಯಾವ ತೊಂದ್ರೆನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ನೀವು ಬೇಕಾದ್ರೆ ಬಿಟ್ಕೋಬಹುದು, ಗೇಟ್ ಬಿಟ್ಕೊಂಡು ಬರ್ಬೋದು, ನೀವೇನು ತೊಂದರೆ ಇಲ್ಲ. ಆ ಕಡೆಯಿಂದ ಬರ್ಬೋದು, ಏನ್ ದೊಡ್ಡ ವಿಚಾರ. ಇದು ಫಸ್ಟ್ ಇಮಿಡಿಯೇಟ್ ಆಗಿ ಓಪನ್ ಮಾಡಿ ನೋಡಿ. ಇದು ಟ್ಯಾಗ್ ಮಾಡಿದ್ರಲ್ಲ ಇದನ್ನ, ಇದು ಗಂಡು ಮಕ್ಕಳ ಮೇಲೆ ತೊಂದರೆ, ಅರ್ಥ ಆಯ್ತಾ? ಮತ್ತೆ ಹಿಂದೆ ಕಾಲೇಜ್ ಆಗಿದೆ ಅಲ್ವಾ, ಇದೆ ಕಾಂಪೌಂಡ್ ಇದೆ ಅಲ್ವಾ, ಅದೇ ಹೇಳೋದು. ಆ ಕಾಂಪೌಂಡ್ ನಲ್ಲಿ 4 ಫೀಟ್ ಬಂತಲ್ಲ, ಇದು ನಾವು ಯಾವಾಗ ಕಟ್ಟಿದ್ವು ಅವು ತಲೆ ಮೇಲೆ ಹಾಕದಂತೆ ಟೋಟಲ್, ಸರಿನಾ? ಹಾಗಾಗಿ ನಾವು ಅವ್ರ ಸಾಂಸಾರಿಕದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅಕಸ್ಮಾತ್ ವ್ಯತ್ಯಾಸ ಆಗಿದ್ರೆ ಎಲ್ಲ ಇದರಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ, ಅರ್ಥ ಆಯ್ತಾ? ಅವ್ರು ಒಂಥರ ಕೆಟ್ಟವರಾದಂಗೆ ಕಾಣ್ತಾರೆ ಹೊರಗಡೆ ಪ್ರಪಂಚಕ್ಕೆ, ನಿಮ್ಮ ಅನುಭವಕ್ಕೆ ಬಂದಿರ್ಬೇಕಾಗಲ್ಲ. ನೀವೇನು ಸೂಕ್ಷ್ಮವಾಗಿ ಅರ್ಥ ಆಗ್ಬಿಡುತ್ತೆ ನಿಮಗೆ, ಅದನ್ನ ಜಾಸ್ತಿ ಉದ್ದೆತ್ತಿ ಮಾತಾಡೋದು ಬೇಕಿಲ್ಲ. ಒಂದು, ಎರಡನೇದು, ಇದು ಹೈಟ್ ಇದೆಯಲ್ಲ, ಈ ಹೈಟು ಇದ್ರ ಲೆವೆಲ್ಗೆ ಇರಬೇಕು, ಮೇಲಕ್ಕೆತ್ತಬಾರ್ದು. ಅಟ್ಲೀಸ್ಟ್ ಒಂದು ಅರ್ಧ ಇಂಚ್ ಇದ್ರೆ ಸಾಕು, ರೌಂಡ್ ಮಾಡ್ಬೇಕು. ಇದು ರೌಂಡ್ ಶೇಪ್ ಮಾಡಿ, ಹೇಳ್ಬಿಟ್ಟು ಒಂದು ರೌಂಡ್ ಶೇಪ್ ಮಾಡ್ಕೊಳ್ಳಿ, ಇಲ್ಲಿ ಅದೇ ತೊಂದರೆ ಏನಿಲ್ಲ. ನೀವು ಇಲ್ಲಿ ಗೇಟ್ ಮಾಡ್ಕೊಂಡು ಬೇಕಾದ್ರೆ ಹಿಂಗ್ ಬಂದು ಗೇಟ್ ಇದ್ರ ಮೇಲೆ ಓಡಾಡಿ, ಏನು ಸೇಫ್ಟಿ ಮಾಡ್ಕೊಂಡು ಓಡಾಡಿ. ಬಟ್ ಇದೆಲ್ಲ ಫುಲ್ ಓಪನ್ ಮಾಡಿ ನೀವು ಉಸಿರಾಡ್ತೀರಿ, ನಿಮ್ಮ ಮಗ ಉಸಿರಾಡ್ತಾನೆ, ಅದಾಯ್ತಾ? ನಿಮ್ಮ ಮಗ ಅಂತಲ್ಲ, ನಿಮ್ಮ ಯಜಮಾನರು ಕೂಡ ಉಸಿರಾಡ್ತಾರೆ ನೆಮ್ಮದಿಯಾಗಿ, ನಿರಾಳವಾಗಿ ನಿರಾಳವಾಗಿಲ್ಲ, ಅದಾಯ್ತಾ? ಸುಮ್ಮನೆ ಇಲ್ಲದಂತೆಲ್ಲ ತೊಂದರೆ ಮಾಡ್ಕೊಂಡು ಇದಾಗಿದೆ. ಒಂದು ಇದು ಏನಾಗುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳ ನೆಮ್ಮದಿಯನ್ನ ಹಾಳು ಮಾಡುತ್ತೆ.
ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಒಂದು. ಎರಡನೇದು ಫೈನಾನ್ಷಿಯಲಿ ಕೂಡ ಕಿತ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ಟಿದೆ ಇರುವುದೆಲ್ಲ ಹೋಗ್ಬಿಡುತ್ತೆ. ನಿಮಗೆ ಮನೆಯೊಳಗೆ ಇದು ಮಾಡ್ಕೋಬೇಕಂದ್ರೆ ಅಲ್ಲಿಂದ ಆ ಮನೆ ಕೊನೆಯಬೇಕು. ಹಾಗಾದ್ರೆ ಇದು ಮಾಡಲೇಬಾರ್ದ ಅನ್ನೋ ಪ್ರಶ್ನೆ ಬಂದಾಗ ಮಾಡಬಹುದು. ಯಾವಾಗ ಮಾಡಬಹುದು? ಮನೆಯ ಕೊನೆಯವರೆಗೂ ಹಾಕಿ ಅಲ್ಲಿವರೆಗೂ ಇದೆಲ್ಲ ಅದೊಂದು ಆಗದಕ್ಕೆ ಏನಾಗುತ್ತೆ, ನಾನೆಲ್ಲ ಹೇಳ್ತೇನೆ, ತಪ್ಪೇನಿಲ್ಲ. ಹೌದಮ್ಮ, ನೀವೇನು ಹೇಳಿದ್ರು ನಾನು ಅದಕ್ಕೆ ತೊಂದರೆ ಏನಿಲ್ಲ. ಒಂದು ಬನ್ನಿ ಬನ್ನಿ ಮಾಸ್ಟರ್, ಇದೆಲ್ಲ ಪೂರ್ ತೆಗೆದ್ಬಿಟ್ಟು ಹಿಂದಕ್ಕೆ ಆ ಕಡೆ ಗುಡಿಗೆ ಇವೆಲ್ಲ ಟೋಟಲ್ ಆಗಿ ಬೇಸ್ ನೋಡಿ. ಇದಕ್ಕಿಂತ ಕೆಲವು ಹತ್ರ ಎತ್ತರ ಆಗಿದೆ ಮಣ್ಣು. ಹಾಗಿಲ್ವಾ? ಬನ್ನಿ ನೋಡು, ಬನ್ನಿ. ಹೌದು, ಮಣ್ಣೆ ಕೆಲವು ಹತ್ರ ಎತ್ತರ ಆಗಿದೆ. ಇದಕ್ಕಿಂತ 1 ಇಂಚ್ ತಗ್ಗು ಇರಬೇಕು ನನಗೆ. 1 ಇಂಚ್ ನೀರಿನ ನೀರು ಹಾಕಿದ್ರೆ ಆ ಕಡೆ ಹೋಗ್ಬೇಕು, ಇದಕ್ಕಿಂತ ತಗ್ಗಿರ್ಬೇಕು. ಇದೆಲ್ಲ ಕಂಪ್ಲೀಟ್ ತೆಗೆದ್ಬಿಟ್ಟು ಅಲ್ಲಿ ನಾನು ಬೀಳುತ್ತಾನೆ, ಬೇಡ ಇಲ್ಲಿ ಬೇಡ. ಅದನ್ನ ಈ ಅದಕ್ಕೆ ಏನಾಗುತ್ತೆ, ಕಣ್ಣು ಹೆಂಗಾಗುತ್ತೆ, ದಯವಿಟ್ಟು ಹೆಂಗಾಗುತ್ತೆ ಯಜಮಾನ್. ಮತ್ತೆ ಆ ನೋವು ಆಗಿದೆ ಅಷ್ಟೇ, ನಾವೇ ಮಾಡ್ಕೊಂಡ್ರಿ. ಇದನ್ನ ರೀಪ್ಲೇಸ್ ಮಾಡಿ ಅಷ್ಟೇ, ನೀವೇನು ಮಾಡಿ. ಏನೂ ಬೇಡ, ನೀವೇನು ಗ್ರಾನೈಟ್ ಹಾಕ್ಸ್ರಿ, ಟೈಲ್ಸ್ ಹಾಕ್ಸ್ರಿ ಅಂತ ಹೇಳ್ತಿಲ್ಲ ನಾನು. ಅದೇ ಇದು ಮಣ್ಣೆ ಇರಲಿ, ಇದಕ್ಕಿಂತ 2 ಇಂಚ್ ಅಷ್ಟು ಡೌನ್ ಆಗಲಿ. ಆಯ್ತಾ? ನೀವು ಈ ಭಾಗ ಓಡಾಡ್ತೀರ, ಇದರಲ್ಲೇ ಓಡಾಡ್ತೀರ. ಸಾಧ್ಯವಾದಷ್ಟು ನಾನು ಹೇಳೋದು, ಈ ಡೈರೆಕ್ಟ್ ಬಂದಾಗ ಈ ಬಗಲ್ ಬರಂಗಿಲ್ಲ, ಈ ಕಡೆ ಬಂದು ಹಿಂಗ್ ಬರ್ತಾರೆ. ಅದೇ ತಮ್ಮ ಇಲ್ಲಿ ಬಂದಾಗ ಮನೆಯ ಮಗ ಮನೆಯವ್ರಿಗೆ ಇಷ್ಟಪಡಲ್ಲ. ಅಂದ್ರೆ ಏನಾಗುತ್ತೆ, ಸಂಸಾರ ಅದ್ರ ಕಲರ್ ಅಂತಾರಲ್ಲ, ಆ ಕಡೆ ಒಬ್ರು ಈ ಕಡೆ ಒಬ್ರು ಅಂತಾರಲ್ಲ, ಹಂಗಾಗುತ್ತೆ. ಅಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ಎದುರುಗಡೆ ಬಾಗಿಲು ಬಂದ್ಬಿಟ್ಟಿದೆ. ಅದು ಬರ್ಲಿ, ಅದು ತಲೆ ಕೆಡ್ಸ್ಕೊಬೇಡಿ. ಇದ್ರ ಬಾಗಿಲು ಎದುರುಗಡೆ ಇದನ್ನ ಓಪನ್ ಮಾಡ್ಕೋಬೇಕು. ಸರಿನಾ? ಧೈರ್ಯವಾಗಿರಿ, ಏನು ಆಗಲ್ಲ. ಇವೆಲ್ಲ ಏನ್ ದೊಡ್ಡ ವಿಚಾರನೂ ಅಲ್ಲ. ಆಮೇಲೆ ಒಂದು ಎರಡನೇದು, ಇವೆಲ್ಲ ಇದಾವಲ್ವ, ಇವಿರವನ್ನ ಈ ಕಲ್ಲು ಎಲ್ಲ ತಗೊಂಡು ಇಲ್ಲಿ ಇಡಬೇಡಿ ಅಷ್ಟೇ. ಅರ್ಥ ಆಯ್ತಾ? ಮತ್ತೆ ಅವು ತೆಗೀರಿ, ಅವು ತೆಗೆದು ಈ ಕಡೆ ಇಟ್ಬೇಡಿ. ಈ ಗೋಡೆ ಮಾತ್ರ ಇಟ್ಕೋಬೇಡಿ. ಆ ಗೋಡೆ ಟಚ್ ಮಾಡ್ಬೇಡಿ, ಆ ಗೋಡೆ ಟಚ್ ಮಾಡ್ಬೇಡಿ. ಸರಿನಾ? ಮಲ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಏನು ಓಪನ್ ಮಾಡಿ. ಅದಕ್ಕೆ ಮಗನ್ ಕೇಳಿದ್ದು ನಾನು, ಮಗನ್ ಕೇಳಿದ್ದೆ ಆಗುತ್ತೆ. ಸರಿನಾ? ಏನ್ ಮಾಡ್ತಿದ್ರಿ ಇದೆಲ್ಲ? ಎಲ್ಲ ನೋಡಬೇಡ. ಟೈಟ್ ಹೋಗುತ್ತೆ ಇದು. ಕಾಂಪೌಂಡ್ ಇತ್ತು, ಇಲ್ಲಿ ಕ್ಲೋಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತು ಹೇಳೋದು? ಇದು ಪೂರ್ತಿ ಓಪನ್. ಟಾಯ್ಲೆಟ್ ಬೇಡ, ಏನು ಬೇಡ. ಇದೇನಾಗತ್ತಂದ್ರೆ ಹೇಳಿದ್ರೆ ಬೇಸರ ಆಗುತ್ತೆ. ನನಗೆ ಏನು ಅಂತ ಹೇಳದ್ ಬೇಡ, ನಾವು ಏನಾಗ್ಬೋದು ಅಂತ ಹೇಳದ್ ಬೇಡ. ಅರ್ಥ ಆಯ್ತಾ? ಮನೆಯ ಯಜಮಾನೇ ಕಾಯಿಲೆ ತಂದಾಕತ್ತೆ ಇದು. ಅರ್ಥ ಆಯ್ತಾ? ಕಾಯಿಲೆ ಅಂದ್ರೆ ಎಂತ ಕಾಯಿಲೆ ಅಂದ್ರೆ ಗುಣಮುಖನೇ ಆಗಲ್ಲ ಅಂತ ಕಾಯಿಲೆ ತಂದಾಕ್ಬಿಡುತ್ತೆ. ವೆರಿ ಇಂಪಾರ್ಟೆಂಟ್. ಇಮ್ಮಿಡಿಯೇಟ್ ಆಗಿ, ನಾನು ಯಾಕೆ ಇಮ್ಮಿಡಿಯೇಟ್ ಆಗಿ ಅಂತ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು. ನಾನು ಬಂದ ಮೇಲೂ ನಿಮ್ಗೆ ಏನಾದ್ರು ಸ್ವಲ್ಪ ಬೇಸರ ಆದ್ರೆ ನನಗೆ ಫಸ್ಟ್ಗೆ ನೋವಾಗದು ನನಗೆ. ಅರ್ಥ ಆಯ್ತಾ? ಇದು ಫುಲ್ ಫಸ್ಟ್ ಓಪನ್ ಮಾಡಿ.
ಇದು ಫಸ್ಟ್ ಓಪನ್ ಮಾಡ್ಬಿಟ್ಟು ಕಾಂಪೌಂಡ್ ಇರೋದು ಕಾಂಪೌಂಡ್ ಹಂಗೆ ಇದ್ಬಿಟ್ಟು ಕಾಂಪೌಂಡ್ ಇದ್ದು ಬಿಡಲ್ಲ ಅಷ್ಟೇ, ಟಾಪ್ ಬೇಡ ಅಂತ ಏನೇನು ಬೇಡ, ಕಾಂಪೌಂಡ್ ಅಲ್ಲಿ ಬಿದ್ಬಿಟ್ಟು ಎಲ್ಲ ಓಪನ್ ಮಾಡ್ಬಿಡ. ಎಲ್ಲ ಓಪನ್ ಮಾಡ್ಬಿಡಿ ಸರಿನಾ. ಇದು ನಾಟ ಕಟ್ಕೊಂಡ್ಬಿಡಿ ಪೂರ್ತಿನ, ಒಂದು ಮಂಡಿ ಇಟ್ಕೊಂಡ್ಬಿಡಿ ಬೇಕಾದ್ರೆ ತೊಂದರೆ ಇಲ್ಲ, ಎಲ್ಲ ಕಟ್ಕೊಳ್ಳಿ. ಇದನ್ನೆಲ್ಲ ಪೂರ್ತಿ ಇದನ್ನೆಲ್ಲ ಓಪನ್ ಮಾಡಿ ಕಾಂಪೌಂಡ್ ಟೈಪ್ ಇದನ್ನು ಓಪನ್ ಮಾಡ್ಬೇಕು. ಈ ಕಡೆ ಆಗ್ಬೋಡಿ ಇದೆಲ್ಲ ಪೂರ್ತಿ ಕಾಂಪೌಂಡ್ ಲೆವೆಲ್ ಕಂಪ್ಲೀಟ್ ಕಟ್ ಮಾಡಬೇಕು, ಪೂರ್ತಿ ಓಪನ್ ಮಾಡಬೇಕು. ಅರ್ಥ ಆಯ್ತು ಹೇಳೋದು. ಸಾಧ್ಯವಾದರೆ ಇದನ್ನ ಇದಕ್ಕಿಂತ ಒಂದು 2 ಇಂಚು ಸುಮ್ಮನೆ ಸಿಮೆಂಟ್ ಆಗಿ ಒಂದು 2 ಇಂಚು ಸಾಧ್ಯವಾದರೆ ಮಾಡಿದ್ರೆ ತುಂಬಾ ಒಳ್ಳೇದು. ಅದೇ ನಿಮಗೆ ಏನೇನು ತೊಂದರೆ ಆಗಿದೆ ಅಂತ ಅಂದ್ರೆ ನನಗೆ ಗೊತ್ತಾಗ್ಬಿಡುತ್ತಾಗಲೇ. ಇದು ಏನಾಗುತ್ತೆ ಅಂದ್ರೆ ನೇರವಾಗಿ ಮಾತಾಡಲ್ಲ, ಇದು ಕೆಲವೊಮ್ಮೆ ಅತ್ತೆ ಸೊಸೆ ಗಂಡ ಹೆಂಡತಿ ಹತ್ರ ಇದರಲ್ಲಿ ಸಾಂಸಾರಿಕವಾದ ವಿಚಾರಗಳಲ್ಲಿ ಡಿವೋರ್ಸ್ ಕೇಸ್ ಚಾನ್ಸಸ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಹೇಳಿದ್ರೆ ಸ್ವಲ್ಪ ಖಾರವಾಗಿರುತ್ತೆ, ಬಟ್ ನೀವು ತಪ್ಪು ತಿಳ್ಕೋಬಾರ್ದು. ಮತ್ತೆ ಅದಕ್ಕೆ ಕೆಲವಾರು ಜನಕ್ಕೆ ನೇರವಾಗಿ ಹೇಳೋಗಲ್ಲ, ನೇರವಾಗಿ ಹೇಳ್ಬೇಕು ಅಲ್ವಾ. ಈಗ ಇದೇನಾಗುತ್ತೆ, ಕೆಲವೊಮ್ಮೆ ಕೆಲವಾರು ಮನೆಗಳಲ್ಲಿ ಈ ಮನೆಗಳಲ್ಲಿ ಗಂಡು ಮಕ್ಕಳ ಮೇಲೆ ತೊಂದರೆ ಆಗೋದ್ರಿಂದ ಪ್ಲಸ್ ಅದು ಹೆಣ್ಮಕ್ಳ ಮೇಲೆ ತೊಂದರೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಗಂಡು ಹೆಣ್ಣಿನ ನಡುವೆ ವಿರಸ ಉಂಟಾಗಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರೋದ್ರಿಂದ ಕೆಲವೊಮ್ಮೆ ಡಿವೋರ್ಸ್ ಆಗಂತ ಚಾನ್ಸಸ್ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಮಗೆ ಏನನ್ಸುತ್ತೋ ನಿಮ್ಮ ಜೀವನದಲ್ಲಿ ಇಲ್ಲ, ನಿಜಕ್ಕೂ ನಾವು ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರನೇ ಕರ್ಸಿರೋದು. ನಮ್ಗೆಲ್ಲ ಆಲ್ಮೋಸ್ಟ್ ಅದು ಆ ಹಂತಕ್ಕೆ ಬಂದಿರುತ್ತಾಗಲೇ. ಸೊ ಹಾಗಾಗಿ ನೋಡಿ, ಇದು ಭಾರಿ ಚೆನ್ನಾಗಿರ್ಬೇಕು ಅಂತಂದ್ರೆ ಇದು ಓಪನ್ ಇಲ್ಲಿರ್ಬೇಕು, ಸೆಂಟ್ರಿಗೆ ಇರ್ಬೇಕು. ಇದು ಈ 2 ಗೋಡೆಗಳ ಮಧ್ಯೆ ಇರ್ಬೇಕು. ಎಲ್ಲಿ ಮಡಿಕೋಬೇಕು ಎಕ್ಸಾಕ್ಟ್? 2 ಗೋಡೆಗಳ ಮಧ್ಯೆ ವಿಂಡೋ ಎಲ್ಲ ಬರುತ್ತೆ. ಇಲ್ಲಿ ಮಡಿಕೋಬೇಕು. ವಿಂಡೋ ಇಲ್ಲಿ ವಿಂಡೋ ಕಡೆ ಇವೆಲ್ಲ ನೋಡಿ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಜೀವನಮಾನ ಸುಟ್ಟಾಗ್ತದೆ. ಅರ್ಥ ಆಯ್ತಾ? ಇರೋ ನೆಮ್ಮದಿಯನ್ನು ಹಾಳು ಮಾಡಿ. ಬಾಕ್ಲು ವಿಂಡೋ ಕರೆಕ್ಟ್ ಆಗಿ ಎಲ್ಲಿಗೆ ಇಡ್ಬೇಕು ಹೇಳಿ? ಬಾಕ್ಲು ಇನ್ನೊಂದ್ಸಲ ಈ ಬಾಗ್ಲು ಆ ಗೋಡೆ ಇದೆಯಲ್ಲ, ಈ ಗೋಡೆ, ಆ ಕಡೆ ಗೋಡೆ, ಈ ಕಡೆ ಗೋಡೆ ಮತ್ತೆ ಈ ಕಡೆ ಗೋಡೆ ಇದೆಯಲ್ವಾ, ನಿಮಗೆ ಕ್ಲೀನ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕಂದ್ರೆ 2 ಗೋಡೆಗಳ ಮಧ್ಯದಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಇದು ಸ್ವಲ್ಪ ಇದಾಯ್ತು ತೊಂದರೆ ಆಯ್ತು ನಿಮಗೆ, ಒಂದ್ ನಿಮಿಷ ಇಲ್ಲ, ನಿಮ್ಗೆ ಆ ಕಡೆ ಹೋಗಿ ತೊಂದರೆ ಆಗುತ್ತಲ್ವಾ, ಇಲ್ಲ ಆ ಕಡೆ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದು ಇದನ್ನ ಸ್ವಲ್ಪ ಲೇಟ್ ಮಾಡಿದ್ರು ಪರವಾಗಿಲ್ಲ. ಏನು ಮಾಡಬಹುದು ಇದಕ್ಕೆ ಬಯೋ ಮೆಥಡ್ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಮಾಡೋ ಬದಲು ಅಲ್ಲಿ ಗೋಡೆ ಕಟ್ಟಿ. ಅಲ್ಲಿ ಗೋಡೆ ಕಟ್ಟಿದ್ರೆ 70% ಇದು ನೆಗೆಟಿವ್ ಹೊರಟೋಗುತ್ತೆ. ನಾಳೆ ರಾಜರೆಡ್ಡಿ ಮಾಡೋಣಂತೆ, ಫಸ್ಟ್ ಬದುಕೋ ಏನಂತೀರ? ಇದ್ರ ನೆಗೆಟಿವ್ ಹೋಗ್ಬೇಕಂದ್ರೆ ಇಮಿಡಿಯೇಟ್ ಗೋಡೆ ಕಟ್ಟಿ ಅಡ್ಡ, ಇಲ್ಲಿಗೆ ಅಲ್ಲಿಗೆ ಅಡ್ಡ, ಹಿಂಗೆ ಗೊತ್ತಾಯ್ತು. ಅರ್ಥ ಆಯ್ತಾ? ಎಲ್ಲಿ ಕಟ್ಟಬೇಕು ಅಂತಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ಬನ್ನಿ ಯಜಮಾನ್ ಹೇಳ್ತೀವಿ, ಎಲ್ಲಿ ಕಟ್ತೀರಾ ಮಾಸ್ಟ್ರೆ? ಎಷ್ಟು ದಪ್ಪ ಗೋಡೆ ಇದೆಯೋ ಅಷ್ಟು ದಪ್ಪ ಕ್ಲೋಸ್ ಮಾಡಿದ, ಕ್ಲೋಸ್ ಮಾಡಿದನು. ಇದು ಫುಲ್ ಕ್ಲೋಸ್ ಮಾಡ್ಬಿಡಿ, ಒಂದು ಅರ್ಧ ಅಡಿ ಎತ್ತರ ಮಾಡಿಬಿಡಿ. ಈ ಕಡೆ ನೀರು ಸಿಮೆಂಟ್ ನಲ್ಲೇ ವಾಟ ಇಟ್ಬಿಡಿ. ಒಂದು ಇದನ್ನೆಲ್ಲ ತೆಗೆದಾಕ್ಬಿಡಿ. ಇಲ್ಲಿಂದ ಯಾವುದೇ ಕಾರಣಕ್ಕೆ ಹೊರಡೋದು ಬೇಡ. ಅಲ್ಲಿಂದ ಬಂದಿದ್ದು ಇಲ್ಲಿ ಬಂದು ಹೋಗ್ಬಿಡ್ತಾರೆ ಅಷ್ಟೇ ಸುಮ್ಮನೆ. ಅರ್ಥ ಆಯ್ತಾ? ಇಲ್ಲಿಂದ ನೀರು ಆ ಕಡೆ ಹೋಗ್ಬಿಡ್ಲಿ, ನೀರು ಹಾಕಿದ್ರೆ ಆ ಕಡೆ ಆಮೇಲೆ ಇದು ನಲ್ಲಿ ನೋಡಿ ಇರ್ಲಿ ಬಿಡಿ, ಇರ್ಲಮ್ಮ, ಏನು ಆಗಲ್ಲ, ಅದ್ರ ಬಗ್ಗೆ ಆಲೋಚನೆ ಬೇಡ. ಸರಿನಾ? ಧೈರ್ಯವಾಗಿ ಮಾಡ್ಕೊಳ್ಳಿ ಸುಮ್ಮನೆ, ಏನು ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಇಲ್ಲೇನ್ ಮಾಡ್ತೀರ ನೀವು? ವ್ಯವಹಾರ ಮಾಡ್ತೀರ? ಯಾರು ಮಲಗ್ತಾರೆ ಇಲ್ಲಿ? ದುಡ್ಡು ಪಟ್ಟಿಡೋದೆಲ್ಲ ಮಾಡ್ತಾರೆ. ಹೌದು, ಮಾಡ್ತೀವಿ. ಇದರಲ್ಲಿ ಇಟ್ಟ ದುಡ್ಡು ಯಾವತ್ತೂ ನಿಲ್ಲೋದೇ ಇಲ್ಲ, ನಿಲ್ತಾ ಇಲ್ಲ. ಅದ್ ಏನು 10 ಲಕ್ಷ ತಂದ್ರು ಕೂಡ ಸಾಯಂಕಾಲ ನೀವು ಇದನ್ನ ಪೂರ್ತಿ ತೆಗಿಸ್ಬೇಕು. ಇದನ್ನ
ಇದನ್ನ ತೆಗಿಸ್ಬಿಟ್ಟು ಇದೆಲ್ಲ ಎತ್ತರ ಮಾಡೋದು ಕಂಪ್ಲೀಟ್ ತೆಗೆದು ಆ ಮೂಲೆಯಿಂದ ಮಾಡ್ಕೋಬೇಕಿಲ್ಲ, ಅಲ್ಲಿಂದ ಅಲ್ಲಿವರೆಗೂ ಮಾಡ್ಕೋಬೇಕಿಲ್ಲ, ಇಲ್ಲ ಅಲ್ಲಿಂದ ಅಲ್ಲಿವರೆಗೂ. ಇಲ್ಲ ನಮ್ಗೆ ಬೇಡಪ್ಪ ಅಂದ್ರೆ ತೆಗೆದು ಬಿಡಿ, ಸುಮ್ಮನೆ ತೆಗೆದು ಆ ಕಡೆ ಇಟ್ಕೊಂಡ್ಬಿಟ್ಟು ಅವ್ರು ಬೀರ್ ಇಟ್ಕೊಂಡ್ಬಿಡಿ, ಬೀರ್ನಲ್ಲಿ ವ್ಯವಹಾರ ಮಾಡಿ. ಇದು ಪೂರ್ತಿ ತೆಗ್ದಾಕ್ಲೇಬೇಕು. ಇದನ್ನ ತೆಗೆದು ಆ ಕಡೆ ಹಾಕೋಬೇಕಷ್ಟೇ. ವೇಸ್ಟ್ ಕಿತ್ತಾಕ್ಬೇಕು ಅವೆಲ್ಲ ಸ್ಕೂಲಿಂದ ಹೊಡೆದೋಗುತ್ತೆ. ಆ ಮೂಲೆಯಿಂದ ಇಟ್ಕೊಳ್ಳಿ. ಮತ್ತೆ ನೀವು ಮಾಡ್ಸೋದಿದ್ರೆ ಅಲ್ಲಿಂದ ಮಾಡ್ಕೋಬೇಕು. ಅಲ್ಲಿ ಗ್ಯಾಪ್ ಬಿಟ್ಟು ಮತ್ತೆ ಎಲ್ಲಿ ಮಾಡ್ಕೊಳ್ತಿ ಸ್ವಿಚ್ ಇದೆ ಹಂಗ್ ಮಾತ್ರ ಮಾಡ್ಕೋಬೇಡಿ. ಮಾಡ್ಕೊಂಡಾಗ ಅಲ್ಲಿಂದ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾವು ಮೂಲೆಯಿಂದ ಮಾಡಿದ್ರೆ ಈ ಮಾಡ್ಕೊಳಕ್ ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನೇರವಾಗಿ ಹೇಳ್ತಿರೋದು ನಿಮಗೆ. ಅಮ್ಮ ಇದು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂದಾಗ ಚೆನ್ನಾಗಿದೆ ಅಷ್ಟೇ. ಅದ್ರದ್ದೇನು ಸಮಸ್ಯೆ ಇಲ್ಲ. ಯಾವುದು ಸಮಸ್ಯೆ ಇತ್ತು ಅದನ್ನ ಪೂಜೆ ಮಾತ್ರ ಬಹಳ ಚೆನ್ನಾಗಿದೆ. ಪೂಜೆ ಬಹಳ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಅವರು ನೆಮ್ಮದಿಲ್ಲ, ನೆಮ್ಮದಿಲ್ಲ ಜೀವನ. ಇದನ್ನ ಫಸ್ಟ್ ಇದನ್ನೆಲ್ಲ ಮಾಡ್ಕೊಳ್ಳಿ ಸ್ವಲ್ಪ. ಪಾಪ ಮಾಡ್ತಾರ? ಮದುವೆ ಆಗಿದೆ ಮುಂದೆ? ಏನ್ ಓದ್ತಿದ್ದಾರೆ? ಇಂಜಿನಿಯರ್ ಮಾಡ್ತಿದ್ದಾರೆ. ಬೆಂಗಳೂರನ್ನ? ಮೈಸೂರಲ್ಲ? ದೇವ್ರು ಒಳ್ಳೇದು ಮಾಡ್ಲಿ. ಆಯಮ್ಮನ್ ಚೆನ್ನಾಗಿದೆ, ಆಯಮ್ಮನ್ ಚೆನ್ನಾಗಿದೆ. ಅರ್ಥ ಆಯ್ತಾ? ಆಯ್ಗೇನಂತ ದೊಡ್ಡ ತೊಂದರೆ ಆಗಲ್ಲ ನಿಮ್ಗೆ. ಇದು ಸ್ವಲ್ಪ ಮಟ್ಟ ಮಾಡ್ಕೊಳ್ಳಿ. ಅದು ಆರು ಯಾವುದು ಮಧ್ಯದ ರೂಮ್ ಹೇಳಿದ್ರಲ್ಲ, ಅದೇನ್ ಮಾಡ್ಬೇಕು ಹೇಳ್ತೀನಿ. ಪೂರ್ತಿ ವಾಟ್ರದ್ದೇ ಪ್ರಾಬ್ಲಮ್. ಇದೊಂದು ಹಿಂಗ್ ಮಾಡಿಸ್ಕೊಂಡಿದ್ವಿ, ಇದನ್ನು ಮಾಡ್ಕೊಂಡಿದ್ರೆಲ್ಲ ತೆಗಿಬೇಕು. ಇನ್ನೆಲ್ಲ ಏನ್ ಗೊತ್ತಾ, ನಮ್ಗೆ ಬುಕ್ ಅನ್ಸುತ್ತಲ್ವ, ಇದು ಬುಕ್ಸ್ ಅನ್ಸುತ್ತೆ ನಮ್ಗೆ. ಅದ್ರದ್ದೆಲ್ಲ ಎಷ್ಟು ತೂಕ ಇದೆ ನೋಡಿ. ಅಷ್ಟು ತೂಕನ ಯಾವ ತಲೆ ಮೇಲೆ? ಇಲ್ಲಿ ಮಲ್ಕೊಂಡ ಹೆಣ್ಮಕ್ಳ ಮೇಲೆ ತಲೆ ಮೇಲೆ ಹಾಕಿ ಉಸಿರಾಡ್ಬೇಕು ನೋಡಿ. ಇವ್ರೆ ಮಾಸ್ಟ್ರೆ, ಇಲ್ಲಿ ತಪ್ಪಾಗಿರೋದು ಏನಂತಂದ್ರೆ, ನಾವು ಈ ಬಾಗ್ಲಿದೆಯಲ್ಲ, ಈ ಬಾಗ್ಲಿದೆಯಲ್ಲ, ನಾವು ಓಪನ್ ಮಾಡ್ತೀವಿ. ಇಲ್ಲಿ ಮಾಡಿದಾಗ ನಮ್ಗೆ ಇಲ್ಲಿ ಅಡ್ಡ ಬರುತ್ತೆ ನೋಡಿ. ಇದೀಗ ಈ ಕಂಬ ಅಡ್ಡ ಬರೋದಿಲ್ಲ. ಈ ಕಂಬ ಇದಕ್ಕೆ ಬರೋದು, ಈ ಲೆವೆಲ್ಗೆ ಬರೋದಕ್ಕೆ ಬಿಸಿ ಅಂದ್ರೆ ಇದಕ್ಕೆ ಹೊಡಿತು. ಅರ್ಥ ಆಯ್ತಾ? ಈ ನೆರಕ್ಕೆ ಬರಬೇಕಾಗಿತ್ತು, ಎಷ್ಟು ಆ ನೆರಕ್ಕೆ ಬರಬೇಕಾಗಿತ್ತು. ಯಾವತ್ತಿಂಗ ಡೋರ್ ಮಧ್ಯೆ ಬರಕೂಡ್ದು ಹಿಂಗೆ. ಅರ್ಥ ಆಯ್ತಾ? ಇಲ್ಲಿ ಮಾಡ್ಕೊಳ್ಳಿ. ಇದ್ರದ್ದೇನು ಲೆಕ್ಕಲ್ಲ ನಮಗೆ, ವಿಂಡೋಸ್ ಲೆಕ್ಕಲ್ಲ. ಈ ಎರಡು ಬಿಟ್ಕೊಂಡು ಮಾಡ್ಕೋಬೇಕು ನಾವು, ಸರಿನಾ? ಅದನ್ನ ಫಸ್ಟ್ ನಾವು ದುಡ್ಡೆಲ್ಲ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಳ್ಳಿ, ಅವೆಲ್ಲ ತಗೊಳ್ಳಿ, ಸರಿನಾ? ಎಷ್ಟೋ ನಮ್ಗೆ ಮಾಸ್ಟ್ರೆ. ಅಮ್ಮ ಕೂತ್ಕೊಮ್ಮಯ್ಯ, ಬರ್ರಿ ಮಾಸ್ಟ್ರೆ, ಕೂತ್ಕೊಳ್ರಿ. ನಾನು ಹೇಳಿದ್ದಕ್ಕೂ ನಿಮ್ಗೆ ಏನ್ ಅನಿಸ್ತಾ ಇದೆ ಮಾಸ್ಟ್ರೆ? ಸ್ವಲ್ಪ ನಮ್ಮಲ್ಲಿ ನೀವು ಹೇಳಿರೋದು ಸ್ವಲ್ಪ ನಮ್ಮಲ್ಲಿ ಸಾಲ ಇದೆ ಇವಾಗ. ಅಲ್ಲ, ನೀವು ಪರ್ಸನಲ್ ಹೇಳೋದ್ ಬೇಡ. ನಾನು ಹೇಳಿದ್ದಕ್ಕೂ ನಿಮಗೂ ಓಕೆ ಅನಿಸ್ತಾ ಇದೆಯಾ? ನಿಮ್ಗೆ ಆಗಿರೋ ಸಮಸ್ಯೆಗಳಿಗೂ ನಿಮಗೂ ಸ್ವಲ್ಪ ಸಮಸ್ಯೆ ಹೊಂದಾಣಿಕೆ ಆಗ್ತಾ ಇದೆಯಾ? ಸಮಸ್ಯೆಗಳಿದಾವೆ, ಹೊಂದಾಣಿಕೆ ಆಗ್ತಿದೆಯಲ್ಲ. ವಾಸ್ತು ಬಗ್ಗೆ ಪೂರ್ತಿ ನಮ್ಗೆ ಗೊತ್ತಿಲ್ಲ, ಅಷ್ಟಾಗಿ ಗೊತ್ತಿರ್ಲಿಲ್ಲ. ಇವ್ರಿಗೆ ಗೊತ್ತು, ಓದಿದ್ದಾರೆ, ಸ್ವಲ್ಪ ಗೊತ್ತಿಲ್ಲದೆ ಸ್ವಲ್ಪ ಸಮಸ್ಯೆ ಆಗಿದೆ ಅಷ್ಟೇ. ಬಿಟ್ರೆ ಸ್ವಲ್ಪ ದೊಡ್ಡ ಸಮಸ್ಯೆ. ಈಗ ಅವೆಲ್ಲ ಕಿತ್ತಾಕದಿದೆಯಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ. ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೆ. ಈಗ ಈ ಆರ್ಡರ್ ಕಿತ್ತಾಗ ಲಾಕಕ್ಕೆ ಜಾಗ ಇಲ್ಲ, ವೇಸ್ಟ್ ಆಗಿದೆ. ಲಕ್ಷಾಂತರ ರೂಪಾಯಿ ವೇಸ್ಟ್ ಆಗುತ್ತೆ. ಅವೆಲ್ಲ ಕಿತ್ತಾಕಿ ಈಗ ಮಾಡ್ಕೊಳ್ಬೇಕಾದ್ರೆ ಒಂದು 5 ಲಕ್ಷ ಖರ್ಚು ಮಾಡಿ ಎಲ್ಲ ಖರ್ಚು ಮಾಡಿದಿರಿ. ಇನ್ನೊಂದು, ಇದು ಗಂಡ್ಮಕ್ಳನ್ನ ಮನೆಯಲ್ಲಿ ನಿಲ್ಗೊಡ್ಸಲ್ಲ, ಇದು ನಿಲ್ಸಲ್ಲ. ಇದು ಫಸ್ಟ್ ಇಮಿಡಿಯೇಟ್ ಆಗಿ ಇದೆಲ್ಲ ಓಪನ್ ಮಾಡಿ
ಮಾಡಿಸ್ತೀವಿ. ಓಪನ್ ಮಾಡಿ. ಈಗ ಸೇಮ್ ಹಿಂಗಡನ್ನು ಮಾಡಿಸ್ಬೋದು, ಅದನ್ನ ಇದ್ರ ಫಸ್ಟ್ ಓಪನ್ ಮಾಡ್ಕೊಳ್ಳಿ, ಆಮೇಲೆ ಮುಂದೆ ಮಾಡ್ಬಿಟ್ಟು ಮೇಲಿಗೆ ಹೆಂಗ್ ಚೇಂಜ್ ಮಾಡೋದು ಅಂತ ಅದೆಲ್ಲ ಇರ್ಲಿ, ಫಸ್ಟ್ ಇದನ್ನ ಮಾಡ್ಕೊಳ್ಳಿ. ಅಲ್ಲ ಮಾಡ್ತೀವಿ, ಆಮೇಲೆ ಕಂಪ್ಲೀಟ್ ಆಗುತ್ತೆ ಮಾಡ್ಕೊಳ್ಳಿ ಫಸ್ಟ್. ಅದು ಮಾಡ್ಕೊಂಡಾಗ ನಿಮ್ಗೆ ಸ್ವಲ್ಪ ಎಫೆಕ್ಟ್ ಗೊತ್ತಾಗತ್ತಲ್ವಾ, ತದನಂತರದಲ್ಲಿ ಅಂತ ಹಂತವಾಗಿ ನಿಮ್ಗೆ ಮಾಡೋಕ್ಕಾಗಲ್ಲ. ಮಾಡಿ ಒಂದ್ಸರಿ ಮಾಡಿಸ್ಬೇಕು ಅಂತ ಮಾಡ್ಸೋಕೆ ಸಮಸ್ಯೆ, ದಿನ ಕೆಲಸ ಮಾಡ್ಸೋಕೆ ಆ ರೀಲ್ಸ್ ಎಲ್ಲ ತೆಗಿಸ್ಬೋದು, ಅವೆಲ್ಲ ಆಲ್ರೆಡಿ ದುಡ್ಡಿದ್ದಾರೆ. ಈ ವಾಟರ್ ಪೇನ್ ಆಗಿಲ್ಲ. ನಾವು ವಾಟರ್ದು ಒಂದು ಕೆಲಸ ಮಾಡಿ, 6 ತಿಂಗಳು ಕೈ ಬಿಡಿ ಸುಮ್ಮನೆ. ನಾನು ಹೇಳೋದು ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಮುಂದಿನ ತೆಗೆದು ಬಿಡಿ, ಹಿಂದೆಲ್ಲ ಕಂಪ್ಲೀಟ್ ಆಗಿರ್ತಲ್ಲ ಎಲ್ಲ ಫಸ್ಟ್ ಓಪನ್ ಮಾಡಿ, ಆ ಗೋಡೆ ಕಟ್ಬಿಡಿ. ಎಷ್ಟು ರಿಲೀಫ್ ಆದಾಗ 50% ರಿಲೀಫ್ ಆಗುತ್ತೆ. ಅರ್ಥ ಆಯ್ತಮ್ಮ? ಟಚ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ. ನಮ್ಮ ಮುಂದೆ ಒಂದು ಔಟ್ಹೌಸ್ ಕಟ್ಟಿದ್ದೀವಿ, ಅಲ್ಲಿ ಟಾಯ್ಲೆಟ್ ರೂಮ್ ಕಟ್ಬೋದಾ? ಕಟ್ಬೇಕು ಒಳಗಡೆ. ಓ ಅಮ್ಮಯ್ಯ ಧಾರಾಳ ಕಟ್ಬೇಕು. ಟಾಯ್ಲೆಟ್ ಕೆಲಸ ಮಾಡಿ ಅಲ್ಲಿ ಮಾಡ್ಬೋದು. ಮಾಡ್ಕೊಳ್ಳಿ. ನೀವೇನ್ ಮಾಡ್ತೀರಿ ಗೊತ್ತಾ, ಆ ಕಡೆ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ಗೆ ಬೇಡ, ವಾಯು ಆ ಕಡೆ ಒಳಗಡೆ ಬಹಳ ಚೆನ್ನಾಗಿರುತ್ತೆ. ತೊಂದರೆ ಏನಿದೆ ಅಮ್ಮ? ತೊಂದರೆ ಅನ್ನೋದಕ್ಕಿಂತ ಅದನ್ನೆಲ್ಲ ಹೊಡೆದಕ್ಕದ್ ಬೇಡ. ತೊಂದರೆ ಅನ್ನೋದಕ್ಕಿಂತ ಅದು ಮುಂದಿನ ವಿಚಾರ, ಬೇರೆ ಬೇರೆ ವಿಚಾರ, ಅದನ್ನ ಮಾತಾಡೋದು ಬೇಡ. 50% ರೀ. ಅಲ್ಲ ಅದನ್ನ ತೊಂದರೆ ಆಗದಂದ್ರೆ ಈ ಕಡೆಗೆ ಹಾಕಿರ್ಬೋದು, ಅದು ತೆಗೆದ್ಬಿಟ್ಟ ಅದ್ ಹೊಡೆದಾಕ್ತಿರ ಈಗ ಈ ಶೀಟ್ ಆ ಹೊಡೆದಾಕ ಬದ್ದು ಶೀಟ್ ಈ ಕಡೆ ಬಂದ್ಬಿಡ್ತಾವಲ್ವಾ, ಶೀಟ್ ಈ ಕಡೆ ಬಂದ್ಬಿಡ್ತವೆ, ಇಲ್ಲಿವರೆಗೂ ಬಂದ್ಬಿಡ್ತವೆ. ಈಗ ಇಲ್ಲಿವರೆಗೂ ಬಂದಾಗ ಎಲ್ಲ ಒಂದೇ ಕಡೆ ಬಂದ್ಬಿಡ್ತಾವ. ಗೋಡೆ ನಮ್ಮ ಗೋಡೆ, ಈ ಮನೆ ಗೋಡೆ, ಮನೆ ಗೋಡೆ ಅಂತಂದ್ರೆ ನಾವೇನ್ ಮಾಡಿದೀವಿ, ಕಟ್ ಮಾಡಿದೀವಲ್ವಾ ಸ್ಟೇರ್ ಕೇಸು. ಆ ಸ್ಟೇರ್ ಕೇಸ್ ಕಟ್ ಮಾಡಿ ಆ ಮೂಲೆಗೆ ನಾನು ಹೇಳಿದ್ದೆ ಅಲ್ಲಿ ಪಿಲ್ಲರ್ ಹಾಕ್ಬಿಟ್ಟು ಆ ಕಂಬ ಹಾಕೊಂಡ್ಬಿಟ್ಟು, ಕಂಬ ಹಾಕೊಂಡು ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಅವಾಗ ಅದು ಹೊಡೆಯೋದು ಬೇಕಾಗಲ್ಲ. ಯಾವಾಗಂದ್ರೆ ನಾನು ಹೊಸ ಮನೆ ಇದೆಯಲ್ಲ ಅಲ್ಲಿ ಕ್ವಾರ್ಟರ್ಸ್ ಮಾಡಿದ್ರಲ್ಲ, ಆ ಕ್ವಾರ್ಟರ್ಸ್ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿಂದ ಅಲ್ಲಿ 3-4 ಕಡೆ ಡಿಫ್ರೆನ್ಸ್ ಇದೆ ಅಲ್ವಾ, ಶೀಟ್ಗೆ ಅದಕ್ಕೆ ಶೀಟ್ ಏಕ ಮಾಡ್ಬಿಡಿ, ಪರ್ಫೆಕ್ಟ್ ಆಗಿ ಮಾಡಿ, ಜಿಗ್ಜಾಗ್ ಮಾಡಬೇಡಿ, ಎಲ್ಲ ಏಕ ಒಂದೇ ಕಡೆ ಮಾಡಿ. ಹಿಂಗೆಲ್ಲ ಮಾಡಬೇಡಿ, ಸ್ಟ್ರೈಟ್ ಆಗಿ ಮಾಡಿ, ಕ್ಲೀನ್ ಆಗಿ ಒಂದೇ ಕಡೆ ಇಳಿಯ, ಒಂದೇ ಕಡೆ ಕ್ಲೀನ್ ಆಗಿ ಬಿಡಿ. ಪೂರ್ವ ಮಾಡಕ್ ಬರಲ್ಲ ಇದು, ಸರಿ ಮಾಡಕ್ ಬರೋದು. ಅಲ್ಲಿಂದ ಅಲ್ಲಿವರೆಗೂ ಏಕ ಹಿಂಗ್ ಮಾಡಿ, ಸರಿನಾ? ಮನೆವರೆಗೆ ಅಷ್ಟೇ ಮಾಡಿ, ಮನೆಯಿಂದ ಆ ಕಡೆ ಬೇಡ. ಮತ್ತೆ ಇದೆಲ್ಲ ಕಿತ್ತಾಕಿರ್ತೀವಲ್ಲ, ನಮ್ ಕಾಂಪೌಂಡ್ ಆಗಿರುತ್ತೆ, ಗೊತ್ತಾಯ್ತಾ? ಅದು ಹಂಗೆ ಇರಲಿ, ತೊಂದರೆ ಏನಿಲ್ಲ. ಆ ಇದರಲ್ಲಿ ವಾಯುದಲ್ಲಿ ಮಾಡ್ಕೊಳ್ಳಿ ಬಾತ್ರೂಮ್. ಸರಿ ನಮಸ್ತೆ. ಈಗ ಇಲ್ಲಿಂದ ಇಲ್ಲಿವರೆಗೂ ಉತ್ತರ ಮಾಡಬೇಕು, ಇದನ್ನೆಲ್ಲ ಉತ್ತರ ಹಿಂಗ್ ಮಾಡಂಗಿಲ್ಲ ಅಥವಾ ಹಿಂಗ್ ಮಾಡಂಗಿಲ್ಲ, ಬೇಡ. ಈ ಮನೆಗೆ ಇಲ್ಲೇ ಮಾಡಬೇಕು, ಅರ್ಥಾಯ್ತಮ್ಮ? ಇದೆ ಧೈರ್ಯ ಅಲ್ಲ ಸರ್, ನಾವು ಏನೋ ಒಂದು ವ್ಯವಹಾರ ಕಾಯ್ಕೊಂಡು ನಮ್ದು ಏನೋ ಸಮಸ್ಯೆ ಒಂಥರ ಮಾನಸಿಕವಾಗಿ ಇನ್ನೂ ಮಾನಸಿಕ ಅನ್ನೋದು ಬಿಟ್ಟು ಬೇರೆ ಸಮಸ್ಯೆಗೆ ಎಡೆ ಮಾಡಿಕೊಡ್ಬೇಡ ಅನ್ನೋದು ನಾನು. ಅಮ್ಮ ಇದನ್ನ ಮಾಡ್ಕೊಳ್ಳಿ ಅಷ್ಟೇ. ನಾನೇನ್ ಹೇಳೋದು, ಇಷ್ಟು ಮಾಡ್ಕೊಂಡ್ರೆ 50% ಅಲ್ಲಿ ನಿಮ್ಗೆ ತಲೆ ಮೇಲೆ ಗುಂಡೆ ತಗೊಂಡು ನಾನು ನೆನ್ಪಿಟ್ಕೊಂಡ್ಬೇಡಿ. ಅದ್ ಕಟ್ಬಿಟ್ರೆ ಮುಗಿತಿದ್ದು, ಇದು ಇದಾದಂಗೆ. 80% ಇದು ಸಮಸ್ಯೆ ಬಗೆಹರದಂಗೆ. ನಾವ್ ಯಾವಾಗ ಅಲ್ಲಿ ಎಂಟ್ರಿ ಕೊಡ್ತೀವೋ ಇದು ನೆಗೆಟಿವ್. ಅಲ್ಲಿ ಎಂಟ್ರಿ ಕೊಡಲ್ವಾ? ಈಗ ಅಲ್ಲಿ ಎಂಟ್ರಿ ಕೊಡಲ್ವಾ, ಕ್ಲೋಸ್ ಮಾಡ್ಬೇಕು. ಅದು ಕ್ಲೋಸ್ ಆಗ್ಬಿಟ್ರೆ ಇದ್ರದ್ದು ಏನ್ ತೊಂದರೆ ಆಗಲ್ಲ. ಸರಿಮಾ? ಈಗ ನೀರು ಎಲ್ಲ ನಲ್ಲಿದು ಏನ್ ಪ್ರಾಬ್ಲಮ್ ಏನಿಲ್ಲ, ಅದ್ರ ಬಗ್ಗೆ ಆಲೋಚನೆ ಬೇಡ, ತಲೆ ಕೆಡ್ಸ್ಕೊಬೇಡಿ, ಧೈರ್ಯವಾಗಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದೊಂದು ಸಲ ನಮ್ಮದೊಂದು ಮೈಂಡ್ ಫ್ರಂಟ್ ಬೇರೆ ಮನೆ ನಮ್ಮ ಇರ್ಲಿ, ಏನು ಆಗಲ್ಲ. ಅದ್ರ ಬಗ್ಗೆ ರೋಡ್ ಅದ್ರದ್ದು ಆಲೋಚನೆ ಬೇಡ. ಇದು ಫಸ್ಟ್ ಅದನ್ನ ಅಡ್ಡ ಬಂದಿದ್ದಲ್ಲ, ನಿಮ್ಮ ಅಡ್ಡ ಬಂದಿದ್ದಲ್ಲ, ಅಡ್ಡ ಬರ್ದಂಗೆ ಮಾಡ್ಕೊಂಡು ಓಡಾಡಿ, ಏನಾಗಲ್ಲ. ತಲೆ ಕೆಡ್ಸ್ಕೊ, ಸರಿನಾ? ಎಷ್ಟು ಹಿಡ್ಕೊಂಡ್ರು ಇರಲ್ಲ, ನಿಲ್ಲಲ್ಲ. ಏನ್ ಬಿಗೆ ಹಿಡ್ಕೊಂಡ್ರು ನೀವು ಸುಮ್ಮನೆ ಇರೋ ಬರೋದೆಲ್ಲ
ಚೇಂಜ್ ಮಾಡೋದಂದ್ರೆ ಮಾಡ್ಕೇಸ್ತಾರೆ ಅಷ್ಟೇ ಎತ್ತರದ ಅಷ್ಟೇ ಅಲ್ವಾ ಮಾಡ್ಕೊಂಡಲ್ಲ ಈ ಕಡೆ ಇಟ್ಕೋಬೇಕು ಅದನ್ನ ಈ ಕಡೆ ಇಟ್ಕೊಳಕ್ಕಾಗತ್ತೆ ಇದು ಕಡ್ಡ ಆಗುತ್ತೆ ಅಲ್ವಾ ರೂಮ್ಗೆಲ್ಲ ಶಿಫ್ಟ್ ಮಾಡ್ತೀನಿ ಎಲ್ಲ ಶಿಫ್ಟ್ ಮಾಡ್ಕೊಳ್ಳಿ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಈ ಗೋಡೆಗೆ ಶಿಫ್ಟ್ ಮಾಡ್ಬೇಕು ಇದು ದಕ್ಷಿಣ ಗೋಡೆಗೆ ದಕ್ಷಿಣ ಗೋಡೆಗೆಲ್ಲ ಪಶ್ಚಿಮ ಗೋಡೆಗೆ ಶಿಫ್ಟ್ ಮಾಡ್ಕೊಳ್ಳಿ ಇಟ್ಕೋಬಹುದು ಧಾರಾಳವಾಗಿ ಇಟ್ಕೊಂಡ್ರೆ ಕೂತ್ಕೊಳ್ಳೋದು ಸಮಸ್ಯೆ ಆಗುತ್ತಲ್ವಾ ಇಲ್ಲ ಸಮಸ್ಯೆ ಏನಾಗಲ್ಲ ಚೇರ್ಗಳು ಚೇಂಜ್ ಆಯ್ತು ಸ್ವಲ್ಪ ಹಿಂಗೆ ಇಟ್ಕೊಂಡ್ರೆ ಅಲ್ವಾ ಇದಕ್ಕೆ ಅಲ್ಲಿ ಒಳಗಡೆ ಇಟ್ಕೊಂಡು ಅಲ್ಲ ಆಗಲ್ಲ ರೂಮಲ್ಲಿ ಎಲ್ಲೂ ಆಗಲ್ಲ ಇದನ್ನ ಓಪನ್ ಮಾಡಿ ಎಷ್ಟು ಫ್ರೀ ಅನಿಸುತ್ತೆ ಓಪನ್ ಮಾಡಿಸ್ತೀವಿ ಓಪನ್ ಮಾಡಿಸ್ತೀವಿ ಇದನ್ನ ಓಪನ್ ಮಾಡಿಸಿ ಹಿಂದಿನ ನಾನು ಹೇಳಿದ್ನಲ್ಲ ಅದನ್ನು ಓಪನ್ ಸೈಡ್ ಅಲ್ಲಿ ಹಂಗೆ ಓಡಾಡ ಅರ್ಥ ಆಯ್ತಾ ಅದೊಂದು ಟ್ಯಾಬ್ಲೆಟ್ ಮಾಡ್ಬಿಟ್ಟು ಎಲ್ಲ ಓಪನ್ ಮಾಡಿಸ್ತೀವಿ ತೆಗೆದು ಬಿಡಿ ಕಿಟಕಿಗಳು ಇವಾಗ ಪಶ್ಚಿಮದಲ್ಲಿ ಕಿಟಕಿಗಳು ಇದಾವಲ್ಲ ಹಂಗೆ ಇಲ್ಲ ಅಮ್ಮ ಏನು ಆಗಲ್ಲ ಧೈರ್ಯವಾಗಿ ಏನೂ ಆಗಲ್ಲ ಅವಕ್ಕೆ ಒಂದು ನಾನು ಹೇಳೋದು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಬರ್ತಾ ಆರೋಗ್ಯಗಳ ಸಮಸ್ಯೆ ಆಗುತ್ತೆ ಯಾವುದು ಇದು ಯಜಮಾನ್ರು ಅದನ್ನ ನೇರವಾಗಿ ನಾನು ಮಾತಾಡೋದು ಅದಕ್ಕೋಸ್ಕರ ಸೂಕ್ಷ್ಮವಾಗಿ ಫಸ್ಟ್ ಕಡೆ ಕಟ್ ಮಾಡ್ಕೊಂಡು ಸಾಕಷ್ಟು ಉದಾಹರಣೆ ಹೇಳ್ಬೋದು ಅದಕ್ಕೆಲ್ಲ ನಮಗಿಂತಲೂ ನಮ್ಮ ಮನೆಗೆ ಆರೋಗ್ಯ ಸಮಸ್ಯೆ ಅದು ಜಾಸ್ತಿ ಬಿಡಿ ಅದ್ರ ಬುಧಬತ್ತಿಗೆ ಬರೀ ಆರೋಗ್ಯ ವ್ಯತ್ಯಾಸ ಅಂದ್ರೆ ಬೇರೆ ವಿಚಾರ ತೊಂದರೆಗಳಾಗಬಾರ್ದಲ್ಲ ಮೇಲೊಂದು ರೂಮ್ ಇದೆ ಫಸ್ಟ್ ಇನ್ನೆಲ್ಲ ಮಾಡಿ ಸರಿನಾ ಧೈರ್ಯವಾಗಿ ಇಲ್ಲಿಂದ ಇದನ್ನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಂಡ ನಂತರದಲ್ಲಿ 2 ಸೆಟ್ ಫುಲ್ ಕ್ಲಾಸ್ ಮಾಡಿ ಸರಿ ಏನೇ ತೊಂದರೆ ಮಾಡೋದು ಆರೋಗ್ಯ ಮತ್ತೆ ಮಾನಸಿಕವಾಗಿ ತೊಂದರೆ ಮಾಡೋದು ನೆನಪಿಟ್ಕೊಳ್ಳಿ ಮಾಯಲಾರದಂತ ಗಾಯ ಆಗ್ಬಿಡುತ್ತೆ ಅವರಿಗೆ ಒಂದಿಷ್ಟಲ್ಲ ಇದು ಕ್ಲಿಯರ್ ಮಾಡ್ಕೊಳ್ಳಿ ಸರಿನಾ ಓಕೆ ಸರ್ ಮತ್ತೆ ಇನ್ನೇನಾದ್ರು ಆಮೇಲೆ